ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಶಾಂತಿ ತರೋದಕ್ಕೆ ಏನ್ ಮಾಡಬೇಕು ಅಂತೇಳಿ ಪೀಸ್ ಮೀಟಿಂಗ್ಸು ಅಥವಾ ಕಮ್ಯುನಿಟಿ ಮೀಟಿಂಗ್ಸು ಇವೆಲ್ಲ ಮಾಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ ನಾನು. ಕಳೆದ ಸಾರಿನೂ ಕೊಟ್ಟಿದ್ದೆ ನಾನು. ನೀವು ಪೀಸ್ ಮೀಟಿಂಗ್ಗಳು ಮಾಡಿ ಕಮ್ಯುನಿಟಿ ಲೀಡರ್ಸ್ಗಳನ್ನ ಕರೆದು ಸ್ವಲ್ಪ ಮಾತಾಡಬೇಕು. ಇದನ್ನ ಮಂಗಳೂರನ್ನ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೀಗೆ ಬಿಡಕ್ಕಾಗಲ್ಲ. ಬಹಳ ಒಂದು ಒಳ್ಳೆ ಜನ ಇರುವಂತ ಜಿಲ್ಲೆ ಅದು. ಬಹಳ ವಿದ್ಯಾವಂತರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ. ಒಳ್ಳೆ ಜಿಲ್ಲೆ, ಬೆಳವಣಿಗೆಗೆ ದೃಷ್ಟಿಯಲ್ಲೂ ಕೂಡ ಬಹಳ ಅವಕಾಶಗಳಿರುವಂತಹ ಜಿಲ್ಲೆ. ಅದಕ್ಕಾಗಿ ನಾವು ಅದನ್ನ ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ. ಎಲ್ಲ ಕೊನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಎಲ್ಲ ನಾವು ಮಾಡಲೇಬೇಕಲ್ಲ. ಕೊನೆ ಆಗುತ್ತೆ ಅಂತ ವಿಶ್ವಾಸದಿಂದಲೇ ಮಾಡ್ಬೇಕು ನಾವು. ಇಲ್ಲೇ ಇದ್ರೆ ಆಗೋದಿಲ್ಲ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಮಾಡಕ್ಕಾಗೋದಿಲ್ಲ. ನಾವು ಕೊನೆ ಮಾಡ್ತೀವಿ, ನಾವು ಬಿಡೋದಿಲ್ಲ. ಪೊಲಿಟಿಕಲ್ ಲೀಡರ್ಸ್ ಯಾಕಂದ್ರೆ ಪ್ರತಿ ಬಾರಿ ಏನಾದ್ರು ಹಿಂದೆ ಇರುವಂತ ಸಾಧ್ಯತೆಗಳಿದೆಯಾ ಸರ್? ಇಲ್ಲ, ಅದು ಆಟೋಮೆಟಿಕ್ ಆಗಿ ಅದನ್ನೆಲ್ಲ ನಾವು ವೆರಿಫೈ ಮಾಡ್ಕೊಳ್ತೀವಿ. ಈಗ ನೆನ್ನೆ ಅವ್ರು ಮರ್ಡರ್ ಆದ ತಕ್ಷಣ ಸಂಜೆ ಒಳಗಡೆನೆ ನಾವು 4 ಜನನ ಅರೆಸ್ಟ್ ಮಾಡಿದ್ವು. ಈಗ ಇನ್ನೂ ಅವರ ಹೇಳಿಕೆಗಳಲ್ಲಿ ನಮಗೆ ಕೆಲವೆಲ್ಲ ಬಹಳ ಗಂಭೀರವಾದಂತ ಮಾಹಿತಿಗಳು ಸಿಕ್ಕಿದಾವೆ. ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಆಗ್ತಾ ಇದೆ ಸರ್, ಆದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಸಹ ಪ್ರಯತ್ನಗಳು ಆಗಬೇಕು. ಪ್ರಚೋದನಕಾರಿ ಭಾಷಣಗಳು, ಹಿಂದುತ್ವ ಅನ್ನೋದು ಒಂದ್ ಕಡೆ ನೋಡಿ, ನಮಗೆ ಎಲ್ಲೋ ಒಂದ್ ಕಡೆ ಜನಪ್ರತಿನಿಧಿಗಳು ಕೂಡ ರಿಸ್ಟ್ರೈಂಟ್ ಇರಬೇಕು. ಅವರು ಪ್ರಚೋದನೆ ಮಾಡಕ್ ಹೋದ್ರೆ ಬೇರೆ ಯಾವ ರೀತಿ ನೀವು ನಿಲ್ಸಕ್ಕಾಗತ್ತೆ? ನಾವು ಜನಪ್ರತಿನಿಧಿಗಳು ಕೂಡ ಒಂದು ರೀತಿಯಲ್ಲಿ ಶಾಂತಿ ತರೋದಕ್ಕೆ ಎಲ್ಲ ಪ್ರಯತ್ನನೂ ಮಾಡಬೇಕು.